ನೋಡಿ ಇವತ್ತು ನಿಮಗೆ ಹೊಸದಾಗಿ ಒಂದು ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ತುಂಬಾ ಈಸಿ ಇದೆ ನೋಡಿ. ನಾನು 1.5 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಅರ್ಧ kg ಚಿಕನ್ ಇದೆ, 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, 2 ಟೊಮೆಟೊ, ಒಂದೊಂದು ಇಡೀ ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ, ಎಣ್ಣೆ ಮತ್ತು ಇದು ಗರಂ ಮಸಾಲ 2 ಸ್ಪೂನ್ ಇದೆ, ಅರಿಶಿನ 2 ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಜೀರಿಗೆ ಪೌಡರ್ 2 ಸ್ಪೂನು, ಅರ್ಧ ಬೌಲಷ್ಟು ಮೊಸರು ಮತ್ತು ಅರ್ಧ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಒಂದು 5, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಉಪ್ಪು, ಖಾರದ ಪುಡಿ. ನೋಡಿ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಮೊದಲಿಗೆ ಎಣ್ಣೆ ಹಾಕೋಣ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ 3 ಹಾಕೋಣ. ಈಗ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಬೇಯಬೇಕು. ಇದಕ್ಕೆ ಬೇಗ ಬೇಯಬೇಕಂದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಚೆನ್ನಾಗಿ ಬೇಯಲಿ ಇದು. ನೋಡಿ ಈಗ ಫ್ರೈ ಆಗಿದೆ. ನಾನು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀನಿ. ಇದಕ್ಕೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ನೋಡಿ ನಾನು ಇದಕ್ಕೆ 2 ಟೊಮೆಟೊನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ನೋಡಿ ಬೆಂದಿದೆ. ಈಗ ನಾನು ಇದಕ್ಕೆ ಪೌಡರ್ಗಳು ಹಾಕ್ಕೊಳ್ತೀನಿ. ನೋಡಿ ಗರಂ ಮಸಾಲ ಪೌಡರು 2 ಸ್ಪೂನ್ ಇದೆ, 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡರು ಅದು 2 ಸ್ಪೂನ್ ಹಾಕ್ಕೊಳ್ತೀನಿ. ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಅದರಿಂದ ಸ್ವಲ್ಪನೇ ಹಾಕ್ತೀನಿ ನಾನು. ಈಗ ಇದನ್ನು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಫ್ರೈ ಆಗಿದೆ. ಈಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, 1-2 ನಿಮಿಷ ಮಾಡೋಣ ಇದನ್ನು. ನೋಡಿ ಫ್ರೈ ಆಗಿದೆ. ಈಗ ನಾವು ಮೊಸರು ಹಾಕ್ಕೊಳ್ಳೋಣ. ನಾನು ಅರ್ಧ ಬೌಲಷ್ಟು ಮೊಸರು ಇಟ್ಟಿದ್ದೀನಿ. ಆ ಮೊಸರು ಅಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಮಿಕ್ಸ್ ಆಗಿದೆ. ಈಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಈಗ 1-2 ನಿಮಿಷ ಇದರಲ್ಲಿ ಬೇಯಿಸ್ಬೇಕು ನಾವು. ನೋಡಿ ನಾನು ಇದಕ್ಕೆ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಒಂದು 2 ವಿಷಿಲ್ ಅಷ್ಟು ಬೇಯಿಸ್ಕೊಂಡ್ಬಿಟ್ಟು
ನಾನು ಆಮೇಲೆ ಅಕ್ಕಿ ಹಾಕ್ತೀನಿ. ಇದಕ್ಕೆ 2 ವಿಷಿಲ್ ಕೂಗಿಸ್ಕೊಳ್ಳೋಣ. ಇದು ನೋಡಿ, ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬಿಟ್ಟು 2 ವಿಷಿಲ್ ಕೂಗಿಸ್ಕೊಳ್ಳೋಣ. ಪ್ರೆಷರ್ ಹೋಗಿದೆ, ಓಪನ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾವು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕೋಣ. ನಾವು 1 ಕಪ್ಪು ಅಕ್ಕಿ ತೊಗೊಂಡ್ರೆ 2 ಕಪ್ಪು ನೀರು ಹಾಕಬೇಕು. ಒಳಗೆ ಬಗ್ಗಿಸ್ಕೊಂಡಿದ್ದೀನಿ ನೋಡಿ, ಕುದೀತಾ ಇದೆ. ಈಗ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಕೋಣ. ನೀರು ಹಾಕಬಾರ್ದು, ನೀರಿದ್ದರೆ ತೆಗೆದುಬಿಡ್ಬೇಕು ನೀರು. ಹಾಕಿದ್ದೀವಿ. ಈಗ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ, ಆ ನಿಂಬೆಹಣ್ಣು ಹಿಂಡೋಣ. ಅಕ್ಕಿ ಮೇಲೆ ಬಂದು ಬೆಂದು ನಿಂತಿರುತ್ತಲ್ಲ, ಆವಾಗ ನಾವು ಸಿಮ್ಮಲ್ಲಿ ಇಡೋಣ. ಅದನ್ನು ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಅಲ್ಲಿವರೆಗೂ ಹಿಂಗೆ ಬೇಯಿಸ್ಕೊಳ್ಳೋಣ. ನೋಡಿ, ಇಷ್ಟಾಗಿದೆ. ಈಗ ನಾನು ಸಿಮ್ಮಲ್ಲಿ ಇಡ್ತೀನಿ. ಇರೋ ನೀರಲ್ಲಿ ಅದು ಬೇಯಬೇಕು. ನೋಡಿ, ಚೂರು ಆಗಬೇಕು. ನಾನು ಇದಕ್ಕೆ 2 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಎಷ್ಟು ನೀಟಾಗಿದೆ, ಉದ್ರಾಗಿದೆ. ಚೂರು ಬೆಂದರೆ ಕರೆಕ್ಟಾಗಿರುತ್ತೆ. ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ. ನೋಡಿ, ಆಗಿದೆ. ನೋಡಿ, ಕ್ಲೀನಾಗಿ ಆಗಿದೆ, ಉದ್ರಾಗಿದೆ. ನಾವು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಇದನ್ನು.